ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಈ ಥರ ಸೆಲ್ ಉಂಟಲ್ಲ, ಈ ಥರ ಸೆಲ್ ಯೂಸ್ ಮಾಡಿಕೊಂಡು ಹೇಗೆ ಒಂದು ಎಮರ್ಜೆನ್ಸಿ ಈ ಕರೆಂಟ್ ಎಲ್ಲ ಹೋದರೆ ಬೇಗ ಫೋನೆಲ್ಲ ಚಾರ್ಜ್ ಮಾಡೋಕ್ಕೆ ಒಂದು ಪವರ್ ಬ್ಯಾಂಕ್ ಹೇಗೆ ಮಾಡೋದು ಅಂತ ತೋರಿಸ್ಲಿಕ್ಕಿದ್ದೀವಿ. ಸೊ ಅದು ಹೇಗೆ ಮಾಡೋದು ಅಂತ ನೋಡುವ. ಸೊ ಫಸ್ಟ್ ನಾವು ನಿಮಗೆ ಈಗ ವಿಡಿಯೋದಲ್ಲಿ ತೋರೋ ಶೇಪಲ್ಲಿರೋ ಒಂದು A4 ಶೀಟ್ ಕಟ್ ಮಾಡಿ ತಗೊಳ್ಬೇಕು. A4 ಶೀಟ್ ತೊಗೊಂಡಾದ್ಮೇಲೆ ನಮ್ಮ 3 ಸೆಲ್, ನಾನಿಲ್ಲಿ 1.5 ವೋಲ್ಟ್ನ 3 ಸೆಲ್ ತೊಗೊಂಡಿದ್ದೀನಿ. ಈ 3 ಸೆಲ್ಲು ನಾವು ಈ A4 ಶೀಟ್ನ ಮೇಲೆ ಇಟ್ಕೊಂಡು ಒಂದು ಸಲ ಈಗ ವಿಡಿಯೋದಲ್ಲಿ ತೋರೋ ರೀತಿಯಲ್ಲಿ ಸುತ್ತಬೇಕು. ಸುತ್ತಿ ಆದಮೇಲೆ ಈ ಸೆಲ್ಲು ಆ A4 ಶೀಟ್ ಒಳಗಿಂದ ಹೊರಗೆ ಬರದೇ ಇರಲಿಕ್ಕೋಸ್ಕರ ಒಂದು ಗಮ್ ಟೇಪ್ ಯೂಸ್ ಮಾಡ್ಕೊಂಡು ಟೈಟಾಗಿ ನಾವು ಅದನ್ನು ಗಮ್ ಹಾಕ್ಕೊಂಡು ಒಳ್ಳೆ ಟೈಟ್ ಮಾಡಿ ಇಡಬೇಕು. ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಗಮ್ ಟೇಪ್ ಯೂಸ್ ಮಾಡ್ಕೊಂಡು ಅದು ಹೊರಗೆ ಬರದೇ ರೀತಿಯಲ್ಲಿ ಟೈಟ್ ಮಾಡಿ ಇಡ್ತೀನಿ. ಸೊ ಹಾಗೆ ಫುಲ್ ಟೈಟ್ ಮಾಡಿ ಆದಮೇಲೆ ನಾವೊಂದು ಹಳೆ ಚಾರ್ಜರ್ ತಗೊಳ್ಬೇಕು. ಹಳೆ ಚಾರ್ಜರ್ ತಗೊಂಡು ಅದರ ಕನೆಕ್ಟಿಂಗ್ ಕೇಬಲ್ ಮಾತ್ರ ನಮ್ಗೆ ಸಾಕು. ಸೊ ಅದರ ಕನೆಕ್ಟಿಂಗ್ ಕೇಬಲ್ ತಗೊಂಡು ಅದು ಸ್ವಲ್ಪ ಲೆಂತ್ ಬಿಟ್ಕೊಂಡು, ಸ್ವಲ್ಪ ಉದ್ದ ಬಿಟ್ಕೊಂಡು ನಾವು ಅದು ಕಟ್ ಮಾಡಬೇಕು. ಈ ಕನೆಕ್ಟಿಂಗ್ ಕೇಬಲ್ ಒಳಗಡೆ 4 ವೈರ್ ಇರುತ್ತೆ. ಯಾವುದೆಲ್ಲ ವೈರ್ ಅಂದರೆ ರೆಡ್ಡು, ಬ್ಲ್ಯಾಕ್, ವೈಟ್ ಮತ್ತು ಗ್ರೀನ್ ಎಂಬ 4 ವೈರ್ ಇರುತ್ತೆ. ಕೆಲವು ಕನೆಕ್ಟಿಂಗ್ ಕೇಬಲ್ ಒಳಗಡೆ 2 ವೈರ್ ಇರುತ್ತೆ, ರೆಡ್ ಮತ್ತು ಬ್ಲ್ಯಾಕ್ ವೈರು. ನಮ್ಗೆ ಇಲ್ಲಿ ಬೇಕಿರೋದು ರೆಡ್ ಮತ್ತು ಬ್ಲ್ಯಾಕ್ ವೈರ್ ಮಾತ್ರ ಸಾಕು. ಸೊ ಆ ವೈಟ್ ಮತ್ತು ಗ್ರೀನ್ ವೈರ್ ನಮ್ಗೆ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ರೆಡ್ ಮತ್ತು ಆ ಬ್ಲ್ಯಾಕ್ ವೈರ್ ತಗೊಂಡು ನಮ್ಮ ರೆಡ್ ವೈರ್ ಉಂಟಲ್ಲ, ಇದರಲ್ಲಿ ತೋರ್ತಾ ಇದ್ದಲ್ಲ, ಈ ರೆಡ್ ವೈರನ್ನು ನಾವು ಪಾಸಿಟಿವ್ ಸೈಡ್ ಅಂದರೆ ನಮ್ಮ ಸೆಲ್ನ ಆ ದಪ್ಪ ಇರುವ ಸೈಡ್ ಉಂಟಲ್ಲ, ಸ್ವಲ್ಪ ಹೊರಗೆ ಬಂದಿರೋ ಸೈಡು, ಅಲ್ಲಿ ನಾವು ಈಗ ರೆಡ್ ವೈರ್ ಇಟ್ಕೊಂಡು ಗಮ್ ಟೇಪ್ ಯೂಸ್ ಮಾಡಿಕೊಂಡು ಒಳ್ಳೆ ಟೈಟಾಗಿ ಫಿಕ್ಸ್ ಮಾಡೋಣ. ಗಮ್ ಟೇಪ್ ಇಲ್ಲ ಅಂದರೆ ಶೋಲ್ಡ್ರಿಂಗ್ ಐರನ್ ಯೂಸ್ ಮಾಡ್ಕೊಂಡು ಶೋಲ್ಡ್ರಿಂಗ್ ಮಾಡ್ಬೋದು. ಅದಾದ್ಮೇಲೆ ನಮ್ಮ ಬ್ಲ್ಯಾಕ್ ವೈರ್ ಉಂಟಲ್ಲ, ಬ್ಲ್ಯಾಕ್ ವೈರ್ ಆ ನೆಗೆಟಿವ್ ಸೈಡಲ್ಲಿ, ನೆಗೆಟಿವ್ ಅಂದರೆ ಆ ದಪ್ಪ ಇಲ್ಲದೆ ಫ್ಲ್ಯಾಟ್ ಇರೋ ಸೈಡ್ ಉಂಟಲ್ಲ, ಅಲ್ಲಿ ಇಟ್ಕೊಂಡು ನಾವು ಮೊದಲೇ ಮಾಡ್ದಂಗೆ ಗಮ್ ಟೇಪ್ ಯೂಸ್ ಮಾಡ್ಕೊಂಡು ಒಂದ್ಸಲ ಟೈಟ್ ಮಾಡಿ ಫಿಕ್ಸ್ ಮಾಡೋಣ. ಇದರಲ್ಲಿ ನಮಗೆ ಆ ಬ್ಲ್ಯಾಕ್ ಮತ್ತು ಆ ಗ್ರೀನ್ ಮತ್ತು ರೆಡ್ ವೈರ್ ಅವಶ್ಯಕತೆ ಇಲ್ಲ, ಗ್ರೀನ್ ಮತ್ತು ವೈಟ್ ವೈರ್ ಅವಶ್ಯಕತೆ ಇಲ್ಲಲ್ಲ. ಸೊ ಅದು ನಾನು ಮೇಲ್ಗಡೆ ಇಟ್ಕೊಂಡು ಒಂದ್ಸಲ ಟೇಪ್ ಮಾಡಿ ಅದು ಒಂದು ಡಿಸ್ಟರ್ಬ್ ಆಗದೆ ರೀತಿಯಲ್ಲಿ ಇಟ್ಟಿದ್ದೀನಿ. ಸೊ ಹೀಗೆ ಮಾಡಿ ಆದಮೇಲೆ ನಮ್ಮ ಇದರ ವರ್ಕ್ ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ನಮ್ಮ ಈ ಪವರ್ ಬ್ಯಾಂಕ್ನ, ಎಮರ್ಜೆನ್ಸಿ ಪವರ್ ಬ್ಯಾಂಕ್ನ ವರ್ಕ್ ಕಂಪ್ಲೀಟ್ ಆಗುತ್ತೆ. ಈಗ ನಮ್ಮ ಕೆಲಸ ಏನಂದರೆ ಟೆಸ್ಟ್ ಮಾಡಿ ನೋಡೋದು, ಇದು ವರ್ಕಿಂಗ್ ಆಗುತ್ತಾ ಅಥವಾ ಫೇಕ್ ಇದೆ ಅಂತೆಲ್ಲ ನೋಡೋಣ. ಸೊ ಫ್ರೆಂಡ್ಸ್, ಏನು ಫೇಕ್ ಇಲ್ಲ ಅಂತ ಈಗ ನಿಮ್ಮ ಸ್ಕ್ರೀನಲ್ಲೇ ಗೊತ್ತಾಗತ್ತೆ. ಏನಂದರೆ ನಮ್ಮ ಇದರಿಂದ ಚಾರ್ಜ್ ಹತ್ತುತ್ತಾ ಇದೆ. ಸೊ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ನಮಗೆ ಫುಲ್ ಚಾರ್ಜ್ 100% ಚಾರ್ಜ್ ಸಿಕ್ಕುವುದಿಲ್ಲ ಅಂದರೂ ಕೂಡ ಒಂದು 20 to 30% ಚಾರ್ಜ್ ನಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಏನು ಫೇಕ್ ಇಲ್ಲ. ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ ಇದ್ದರೆ, ನಮ್ಮ ಫೋನ್ನ ಚಾರ್ಜು ಹೋಗಿದೆ, ಕರೆಂಟು ಇಲ್ಲ ಅಂದರೆ ಈ ಥರ ಒಂದು ಪವರ್ ಬ್ಯಾಂಕ್ ಯೂಸ್ ಮಾಡ್ಕೊಂಡು ನಿಮ್ಮ ಫೋನಿಗೆ ಚಾರ್ಜ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸೊ ಕ್ಯಾಮರಾಮ್ಯಾನ್ ಮಿರೋನೊಟ್ಟಿಗೆ ಇಟ್ಸ್ ಮೀ ಮಿಲನ್ ಪಿ ಬೆನಿ ಸೈನಿಂಗ್ ಔಟ್.